ಬಿಗ್ ಬಾಸ್ ನಂತರ ನಾನು ಬಂದಾಗ ನಾನು ಟಿ ವಿಲೆಲ್ಲ ನೋಡ್ತಾ ಇದ್ದೆ. ಎಷ್ಟೊಂದು ಜನ ಇಲ್ಲಿ ಬಂದು ಎಷ್ಟೊಂದು ಸಮಸ್ಯೆಗಳು ಅವರು ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಪರಿಹಾರ ಸಿಕ್ಕಿದೆ. ಅದನ್ನ ನೋಡಿದ ತಕ್ಷಣ ಹಂಗೆ ಅನ್ನಿಸ್ತು, ಓಕೆ ಈ ಕ್ಷೇತ್ರಕ್ಕೆ ನಾನು ವಿಸಿಟ್ ಮಾಡೋಣ ಅಂತ. ಇಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ, ಒಂದು ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ತು. ಯಾಕಂದರೆ ಆ ಪಂಚ ಲೋಹದಿಂದ ಆಗಿರುವಂಥ ಮೂರ್ತಿ ಇದು, ಅಲ್ಲಿ ಒಂದು ಎನರ್ಜಿ ಇದೆ. ಆ ದೇವಿ ಶಕ್ತಿ ಅಷ್ಟು ಸ್ಟ್ರಾಂಗ್ ಇದೆ ಅಂತ ನಂಗೆ ಬಿಲೀವ್ ಆಯಿತು. ಇಲ್ಲಿಂದ ಹೋದ್ಮೇಲೆ ನಾನು ಏನು ಅಂದ್ಕೊಂಡಿದ್ದೆ, ಅದು ತುಂಬ ನನಗೆ ಎಷ್ಟೊಂದು ಸಮಸ್ಯೆಗಳಿತ್ತು, ಅದೆಷ್ಟೋ ನಿರಾಳವಾಗಿ ಎಷ್ಟೊಂದು ಕ್ಲಿಯರ್ ಆಯಿತು. ಅದು ನನಗೆ ಅನಿಸಿದೆ ಇಲ್ಲಿ ಬಂದಾದಮೇಲೆ. ಸೊ ಇವತ್ತು ನಮ್ಮ ತಾಯಿಯವರು ಬಂದಿದ್ದಾರೆ, ವಂಜಾಕ್ಷಿಯವರು. ಸೊ ಹೇಳ್ರಿ, ನೀವು ಹೆಂಗೆ ಅನ್ನಿಸ್ತು ಇಲ್ಲಿ ಬಂದು? ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿದೆ. ಯಾವಾಗ ನಾವು ಏನು ಮನಸ್ಸಿನಾಗ ಅಂದ್ಕೊಂಡಿದ್ವಿ ಅದು ನೆರವೇರಿತು. ಹಾಗಾಗಿ ಇವತ್ತು ಅಭಿಷೇಕ ಇದೆ 2 ಗಂಟೆಗೆ ಅಂತೇಳಿದರು. ಎಷ್ಟೊತ್ತು ಅಲ್ಲಿ ಹೋಗ್ಬರೋಣ ಅಂತೇಳಿ ಬಂದ್ವಿ. ಇಲ್ಲಿ ಬಂದಮೇಲೆ ನಮ್ಗೆ ತುಂಬ ಚೆನ್ನಾಗಿದೆ. ಅಂದರೆ ಅಮಾವಾಸ್ಯೆ ದಿನ ಅದು ಇವತ್ತಿನ ದಿನ ಇಲ್ಲಿ ಬಂದು ಆ ತಾಯಿ ಒಂದು ದರ್ಶನ ಪಡೆದ್ರೆ ಇನ್ನೂ ಸಖತ್ ಪವರ್ಫುಲ್ ಅಂತ ಗೊತ್ತಾಯಿತು. ಸೊ ಬಂದಿದ್ದೀವಿ. ತಾಯಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲರೂ ಖುಷಿಯಾಗಿರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.